ಎಲ್ರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ಇವತ್ತು ಒಂದು ಜಾಬ್ ಅಪ್ಡೇಟ್ ಇದೆ. ಎಷ್ಟು ಬೇಗ ಈ ಜಾಬಿಗೆ ನೀವು ಅಪ್ಲೈ ಮಾಡ್ತೀರೋ ಅಷ್ಟು ಬೇಗ ಈ ಕೆಲಸ ನಿಮ್ಮದಾಗುತ್ತೆ. ಸೊ ಯಾರ್ಯಾರೆಲ್ಲ ಈಗ MSc ಕಂಪ್ಲೀಟ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಬೆಂಗಳೂರು ವಿಶ್ವವಿದ್ಯಾನಿಲಯ ಯಾರಿಗೆ ತಾನೇ ಬೆಂಗಳೂರು ಯೂನಿವರ್ಸಿಟಿ ಗೊತ್ತಿಲ್ಲ. ಸೊ ಬೆಂಗಳೂರು ಯೂನಿವರ್ಸಿಟಿ ಈಗ ಏನು ಮಾಡ್ತಾ ಇದೆ ಅಂತಂದರೆ ಒಂದು ಜಾಬ್ ಅಪ್ಲಿಕೇಶನ್ನ ಕರೆದಿದೆ. ಯಾರಿಗೆ? ಅತಿಥಿ ಉಪನ್ಯಾಸಕರಿಗೆ, ಗೆಸ್ಟ್ ಫ್ಯಾಕಲ್ಟಿಗೆ ಈ ಅಪ್ಲಿಕೇಶನ್ನ ಕರೆದಿದೆ. ಸೊ ಏನೇನೆಲ್ಲ ಇದೆ ಅಂತ ನೋಡೋದಾದರೆ ಯಾವ್ಯಾವ ವಿಷಯಗಳಿಗೆ ಕರೆದಿದೆ ಅಂದರೆ BA, BSc, BCom, BBA, BCAಗೆ ಕರೆದಿದ್ದಾರೆ. ಆ್ಯಂಡ್ BA, LLB, LLM. ಸೊ ಲಾದ್ ನೋಡೋದಾದರೆ BA, LLB ಮತ್ತು LLM. ಬೇರೆ ಡಿಗ್ರಿ ಕೋರ್ಸ್ಗಳು ನೋಡೋದಾದರೆ BA, BSc. ದೆನ್ PG ಡಿಪ್ಲೊಮಾಗೂ ಕೂಡ ಟೀಚರ್ನ ಇನ್ನೂ ಇನ್ವಿಟೇಷನ್ಸ್ ಕರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ, ಅಂಬೇಡ್ಕರ್ ಅಧ್ಯಯನ, ಯೋಗ ಮತ್ತು ವಿಜ್ಞಾನ, ದಲಿತ ಚಳುವಳಿ. ಸೊ ಈ ರೀತಿಯಾಗಿರೋದಕ್ಕೂ ಕೂಡ ಕರೆದಿದ್ದಾರೆ. ಆ್ಯಂಡ್ ನೀವು ಇಲ್ಲಿ ನೋಡಬಹುದು 50,000 ರುಪೀಸ್ವರೆಗೂ ಇರುತ್ತೆ ಪೂರ್ಣಕಾಲಿಕ ಯಾರ್ಯಾರು ವರ್ಕ್ ಮಾಡ್ತಿರೋ. ಸೊ ಅವರಿಗೆ ಪರ್ ಮಂತ್ 50,000ವರೆಗೂ ಇರುತ್ತೆ. ಸೊ ಹಾರ್ಡ್ಲಿ ನಿಮಗೆ 1 ಮಂತಿಗೆ 64 ಕ್ಲಾಸಸ್ ಥರ ಸಿಗ್ಬೋದು. ಸೊ 1 ವೀಕ್ಗೆ ಅರೌಂಡ್ 16 ಕ್ಲಾಸಸ್ನ ನೀವು ಮಾಡ್ಕೊಂಡು ಕೊಡಬೇಕಾಗತ್ತೆ. ಸೊ ಆ 16 ಕ್ಲಾಸಸ್ಸಲ್ಲೇ ನಿಮಗೆ ಲ್ಯಾಬ್ಗಳೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ಅಂಶಕಾಲಿಕ ಅಂತ ಅರೆಕಾಲಿಕ ಯಾರ್ಯಾರು ವರ್ಕ್ ಮಾಡಬೇಕು ಅಂತ ಇರ್ತಿರೋ ಅವರಿಗೆ 1 ಗಂಟೆಗೆ 680ರಿಂದ 780ವರೆಗೂ ವೇರಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಮುಖ್ಯವಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋ ವಿಚಾರ ಏನು ಅಂತಂದರೆ, ಈ ಸತಿ ಯಾರ್ಯಾರು ನೆಟ್ ಕ್ಲಿಯರ್ ಮಾಡಿದಾರೋ, ಈಗ KCET ನೆಟ್ ಇರೋರಿಗೂ ಕೂಡ ಅರ್ಹತೆ ಇದೆ, UGC ಅರ್ಹತೆ ಹೊಂದಿರುತ್ತೆ. ಈಗ ನೆಟ್ಟು ಮತ್ತು KCET ಕ್ಲಿಯರ್ ಅಥವಾ ಇವೆರಡರ ಯಾವುದಾದ್ರೂ ಒಂದು ಕ್ಲಿಯರ್ ಮಾಡಿದರೆ ಅವರಿಗೆ ಕಂಪ್ಲೀಟಾಗಿ ಪೂರ್ಣಕಾಲಿಕ ಅವಕಾಶನ ಕೊಡ್ತಾ ಇದ್ದಾರೆ. ಅದೇ ಇವಾಗ ನಿಮ್ಮ ನೆಟ್ಟು KCET ಏನು ಕ್ಲಿಯರ್ ಆಗಿಲ್ಲ, ಆ ಥರದ್ದು ಏನಾದರೂ ಇತ್ತು ಅಂತಂದರೆ ಬರೀ UGC ಅರ್ಹತೆ ಹೊಂದಿದ್ರೆ ಅಂಥ ಉಪನ್ಯಾಸಕರಿಗೆ 780 ರುಪೀಸ್ ಪರ್ ಅವರ್ ಪೇ ಮಾಡ್ತಾ ಇದ್ದಾರೆ. ಆ್ಯಂಡ್ UGC ವಿದ್ಯಾರ್ಥಿ ಹೊಂದಿಲ್ಲದವರಿಗೆ 680 ರುಪೀಸ್ ಪೇ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಈ ಸತಿ ಯಾವುದೇ ಈ PhD ಇರೋರ್ಗೆ, PhD ಮಾಡ್ಕೊಂಡಿರೋರಿಗೆ ನೆಟ್ಟು KCET ಮಾಡ್ಕೊಂಡಿರೋರ ಜೊತೆಗೆ PhD ನೆಟ್ಟು KCET ಇಲ್ದಿರೋರಿಗೂ ಕೂಡ ಈ ಒಂದು ಅವಕಾಶ ಇದೆ. ಸೊ ಇದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ನಾನು ಮತ್ತೊಂದು ಸತಿ ಹೇಳ್ತಿದ್ದೀನಿ, ನೆಟ್ UGC ನೆಟ್ಟು KCET ಕ್ಲಿಯರ್ ಆಗಿಲ್ಲ ಅಂದ್ರೂ 780 ರುಪೀಸ್ 680 ರುಪೀಸ್ ಪರ್ ಅವರ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಯಾವತ್ತು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಅಂತಂದರೆ May 22 ಲಾಸ್ಟ್ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ. ಸೊ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂದರೆ ಈ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ, ಈ ಲಿಂಕಲ್ಲಿ ಹೋಗಿ ಅಪ್ಲೈ ಮಾಡಬೇಕು. ನೀವು ಪ್ರೋಸೆಸ್ ಏನೇನೆಲ್ಲ ಇರುತ್ತೆ ಅಂತ ನಿಮಗೆ ಅದರಿಂದ ಗೊತ್ತಾಗುತ್ತೆ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನೇನೆಲ್ಲ ಬೇಕು ಇದಕ್ಕೆ ಡಾಕ್ಯುಮೆಂಟ್ಸ್ ಅನ್ನೋದನ್ನೆಲ್ಲವನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಇದೇ ಥರ ಜಾಬ್ ಅಪ್ಡೇಟ್ಸ್ಗಳಿಗೆ ಸ್ಟಡಿ ಸ್ಟುಡಿಯೋ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.